ಹೌದು, ಗೌರಿಬಿದನೂರು ತಾಲೂಕಿನ ರಾಯರೇಕರಹಳ್ಳಿಯ ರಂಗನಾಥ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿದ್ದ ದನಗಳ ಶೆಡ್ ಪೊಲೀಸರ ಸಮ್ಮುಖದಲ್ಲಿ ಅಧಿಕಾರಿಗಳು ಏಕಾಏಕಿ ತೆರವುಗೊಳಿಸಿದ್ದಾರೆ. ತಮ್ಮ ಅಜ್ಜ ತಾತನ ಕಾಲದಿಂದ ಅಂದರೆ ಸುಮಾರು 50 ವರ್ಷಗಳಿಂದ ಇದೇ ಜಾಗದಲ್ಲಿ ಹಸುಗಳನ್ನು ಕಟ್ಟಿಕೊಂಡು ಬದುಕು ಕಟ್ಟಿಕೊಂಡಿದ್ದ ಬಡ ರೈತ ಮಹಿಳೆ ನಂಜಮ್ಮ ಈಗ ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ಯಾವುದೇ ಮುನ್ಸೂಚನೆ ಅಥವಾ ನೋಟಿಸ್ ನೀಡದೆ ಶೆಡ್ಡನ್ನು ನೆಲಸಮಗೊಳಿಸಿದ್ದರಿಂದ ಆಕ್ರೋಶಗೊಂಡ ನಂಜಮ್ಮ ತಮ್ಮ ಹಸುಗಳನ್ನು ಅಲ್ಕಾಪುರ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಕಟ್ಟಿಹಾಕಿ ಅಧಿಕಾರಿಗಳ ವಿರುದ್ಧ ಧರಣಿ ನಡೆಸಿದರು. ಸ್ಥಳೀಯ ಮುಖಂಡರಾದ ಗೋಪಾಲ್ ಗೌಡ ಹಾಗೂ ರಾಮಕೃಷ್ಣ ಅವರ ಕುಮ್ಮಕ್ಕಿನಿಂದಲೇ ಅಧಿಕಾರಿಗಳು ಈ ಕಾರ್ಯಾಚರಣೆ ನಡೆಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದು, ಗ್ರಾಮದಲ್ಲಿ ಅನೇಕ ಪ್ರಭಾವಿಗಳು ಸಾರ್ವಜನಿಕ ರಸ್ತೆ ಹಾಗೂ ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡಿದ್ದರೂ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ರಾಜಕೀಯ ಧೋರಣೆಯನ್ನು ಇಟ್ಟುಕೊಂಡು ಬಡವರನ್ನು ಮಾತ್ರ ಗುರಿ ಮಾಡುತ್ತಿದ್ದಾರೆ ಎಂದು ಗ್ರಾಮದ ಜಯಣ್ಣ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಗಂಗಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಶೇಷವೆಂದರೆ ಜಾಗದಲ್ಲಿ ನೀರಿನ ಘಟಕ ಸ್ಥಾಪಿಸಲು ಯೋಜನೆ ರೂಪಿಸಿದ್ದಾಗ ಶಾಸಕ KH ಪುಟ್ಟಸ್ವಾಮಿಗೌಡ ಅವರು ಬಡವರ ಹಿತದೃಷ್ಟಿಯಿಂದ ಪರ್ಯಾಯ ಜಾಗ ಹುಡುಕುವಂತೆ ಸೂಚಿಸಿದ್ದರು. ಆದರೆ ಶಾಸಕರ ಸೂಚನೆಯನ್ನು ಮೀರಿ ಅಧಿಕಾರಿಗಳು ಪೊಲೀಸರೊಂದಿಗೆ ಬಂದು ಏಕಾಏಕಿ ತೆರವುಗೊಳಿಸಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈ ಕುರಿತು ಸ್ಪಷ್ಟನೆ ನೀಡಿರುವ ಅಲ್ಕಾಪುರ ಗ್ರಾಮ ಪಂಚಾಯಿತಿ PDO ನರಸಿಂಹಮೂರ್ತಿ, ಜಾಗವು ಗ್ರಾಮ ಪಂಚಾಯಿತಿಗೆ ಸೇರಿದ್ದರಿಂದ ಪ್ರತ್ಯೇಕ ನೋಟಿಸ್ ನೀಡುವ ಅಗತ್ಯವಿಲ್ಲ. ದೇವಸ್ಥಾನದ ಆಡಳಿತ ಮಂಡಳಿಯ ಮನವಿ ಮೇರೆಗೆ ಹಾಗೂ 15 ದಿನಗಳ ಹಿಂದೆಯೇ ಜಾಗ ಖಾಲಿ ಮಾಡಲು ಸೂಚಿಸಿದ್ದರು. ಜಾಗ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಕಟ್ಟಕ್ಕೆ ಜಾಗ ಇಲ್ಲ. 20 ಅಲ್ಲ 50 ವರ್ಷದಿಂದ ನಾವು ಅಲ್ಲೇ ಕಟ್ಟಾಕ್ತಾ ಇದ್ವಿ. ಹಸುಳು ನಮ್ಮ ಅಜ್ಜಿ ತಾತದಿಂದ ಕಾಲದಿಂದ ಅಲ್ಲೇ ಇತ್ತು. ನಮ್ಗೆ ಏನ್ ಗೊತ್ತು, ನಾವು ಹಾಕಿದೀವ ಸರ್, ನಮ್ಮ ತಾತ ಅಜ್ಜಿ ಹಾಕಿರೋದು. ಇವತ್ತು ಗೌರ್ಮೆಂಟ್ ಜಾಗ ಅಂದ್ರು. ಏನೋ ದೇವಸ್ಥಾನದವ್ರು ಬಾವಿ ಅಂತ ತೆಗೀರಿ ಅಂದ್ರು. ಬಾವಿ ಜಾಗ ಖಾಲಿ ಮಾಡಿದ್ವಿ. ಮುಂದಕ್ಕೆ ಹಾಕೊಂಡ್ರು ನಮ್ದೇ ಜಾಗ ಗೌರ್ಮೆಂಟ್ ಜಾಗ ಅಂತ ಬಂದು ಊರ್ ಜನ ಈ ತರ ಅರ್ಜಿ ಕೊಟ್ಟು ಈ ತರ ನಮ್ಗೆ ಒತ್ತಾಯ ಮಾಡ್ತಾ ಇದ್ರೆ ಏನೋ ಮಾಡ್ತಾವ್ರೆ ಬಿಡು, ನಮ್ಗೆ ನೋಟಿಸು ಕೊಟ್ಟಿಲ್ಲ, ಏನು ಇಲ್ಲ, ಯಾಕಾಯಾಕಿ ಬಂದ್ ಹಿಂಗಿದ್ರೆ ಏನ್ ಮಾಡೋಣ ಸರ್. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.